Hello everyone, welcome to RK Study Info YouTube channel. So finally, ಯಾರೆಲ್ಲ ಈ ಒಂದು ನಿಮ್ಮ ಡಿಗ್ರಿಯ ಮೇಲೆ ನಿಮ್ಮ ಗ್ರಾಜುಯೇಷನ್ ಮೇಲೆ ಒಂದು ಸರ್ಕಾರಿ ನೌಕರಿಯನ್ನ ಪಡಿಬೇಕು ಅಂತ ಇದ್ದೀರಾ, ಒಂದು ಒಳ್ಳೆಯ ಅವಕಾಶ ಇಲ್ಲಿ ನಮಗೆ ನೋಡಕ್ ಸಿಗ್ತಾ ಇದೆ. ನೋಡ್ತಾ ಇರಬಹುದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪೋಸ್ಟ್ಸ್ ಅಂತ ಹೇಳಿ. ಅಸಿಸ್ಟೆಂಟ್ ಅಂತಂದ್ರೆ ಯಾವ ತರ FDA ಏನಿರುತ್ತೆ ಆ ಒಂದು ರೀತಿಯ ಹುದ್ದೆ ಆಗಿರುತ್ತೆ. ಸೊ ಎಲ್ಲಿ ಅಂತ ಹೇಳೋದಾದ್ರೆ ಈ ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು, ಏನು ಐ ಥಿಂಕ್ ಯಲಹಂಕದಲ್ಲಿ ಇವರ ಒಂದು ಯೂನಿವರ್ಸಿಟಿ ಏನಿದೆ ಅಲ್ಲಿ. ಸೊ ಇದೊಂದು ಸರ್ಕಾರಿ ನೌಕರಿಯಾಗಿದ್ದು ಡಿಗ್ರಿಯ ಮೇಲೆ ಯಾವುದೇ ಒಬ್ಬ ಅಭ್ಯರ್ಥಿ ಏನ್ ಮಾಡಬಹುದು, ಅರ್ಜಿಯನ್ನು ಹಾಕಬಹುದು. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಎಷ್ಟು ಹುದ್ದೆಗಳಿದಾವೆ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ಗಳು ಗೊತ್ತಿದೆ, ಹಾಗೆ ಏಜ್ ಕ್ರೈಟೇರಿಯಾ ಏನೆಲ್ಲ ಇರಬೇಕಾಗುತ್ತೆ, ಸ್ಯಾಲರಿ ಎಷ್ಟಿರುತ್ತೆ, ಹಾಗೆ ಇವರ ಟೋಟಲಿ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, CET ಮೂಲಕ ತುಂಬತಾರ ಅಥವಾ ಏನು ಒಂದು ಇಂಟರ್ವ್ಯೂ ಮಾಡ್ತಾರ, ಯಾವ ರೀತಿ ಈ ನೇಮಕಾತಿ ನಡೆಯುತ್ತೆ, ಇವೆಲ್ಲದರ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ನೋಡಕ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ನೇಮಕಾತಿ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ದಿನಾಂಕ 11 ಮಾರ್ಚ್ 2024ಕ್ಕೆ ಅಧಿಸೂಚನೆಯಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪೋಸ್ಟ್ ಇನ್ ದಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು ಅಂತ ಹೇಳಿ. ಏನು ಬೆಂಗಳೂರಿನ GKVK ಅಂತ ನಾವೇನು ಹೇಳ್ತೇವೆ, ಐ ಥಿಂಕ್ ಯಲಹಂಕದಲ್ಲಿ ಇವರ ಒಂದು ಕಾಲೇಜ್ ಅಥವಾ ಯೂನಿವರ್ಸಿಟಿ ಕಂಡು ಬರುತ್ತೆ, ಅಲ್ಲಿ ಈ ಒಂದು ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಲಾಗಿದೆ. ಹಾಗೆ ಇವೆಲ್ಲ ಸರ್ಕಾರಿ ಹುದ್ದೆಗಳೇ ಆಗಿರ್ತವೆ ಹೊರತು ಯಾವುದೇ ರೀತಿ ಸರಿನಾ ಈ ಪ್ರೈವೇಟ್ ಆಯ್ತು ನಿಗಮ ಮಂಡಳಿ ತರ ಇರೋದಿಲ್ಲ. ಯೂನಿವರ್ಸಿಟಿ ಸ್ಯಾಲರಿ ನಿಮಗೆ ಸಿಗುತ್ತೆ, UGC ಸ್ಯಾಲರಿ ನಿಮಗೆ ಸಿಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳನ್ನ ನೋಡ್ತಾ ಹೋದ್ರೆ ಅಸಿಸ್ಟೆಂಟ್ ಅಂತ ಹೇಳ್ತಾರೆ ನೋಡಿ. ನೇಮ್ ಆಫ್ ದ ಪೋಸ್ಟ್ ಏನು ಅಂತ ಹೇಳೋದಾದ್ರೆ ಅಸಿಸ್ಟೆಂಟ್ ಅಂತ ಹೇಳ್ತಾರೆ, ಸಹಾಯಕರು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಅವರ ಆಡಳಿತದ ಆಫೀಸ್ಗಳು ಏನಿರ್ತವೆ ಅಲ್ಲಿ ನಿಮಗೆ ಆಸ್ ಅ ಅಸಿಸ್ಟೆಂಟ್ FDA ರೀತಿಯ ಹುದ್ದೆಗಳು ಇದಾವೆ. ಸೊ ಸ್ಟಾರ್ಟಿಂಗ್ ಸಂಬಳ ಒಂದು ನಿಮಗೆ 30,350 ಇಂದ ಹಿಡ್ಕೊಂಡು ಅಪ್ ಟು 58,250 ರುಪೀಸ್ ವರೆಗೆ ನಿಮಗೆ ಸಿಗುತ್ತೆ. ಸೊ ಇದ್ರ ಜೊತೆ ಐ ಥಿಂಕ್ TA DA HRA ಪ್ರತಿಯೊಂದು ನಿಮಗೆ ಸಿಕ್ಕು ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಟೋಟಲ್ ಪೋಸ್ಟ್ ಎಷ್ಟಿದಾವೆ, ಇಲ್ಲಿ 20 ಪೋಸ್ಟ್ ಇದಾವೆ. ಹಾಗೆ ನಿಮ್ಮ ರಿಸರ್ವೇಶನ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಅಂತ ನೋಡ್ಕೋಬಹುದು. ಹಾಗೆ ನೋಡ್ತಾ ಇರಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ನ ಒನ್ಸ್ ಅಗೇನ್ ನಿಮಗೆ ಹೇಳೋದಾದ್ರೆ ಮಸ್ಟ್ ಪೊಸೆಸ್ ಅ ಡಿಗ್ರಿ ಆಫ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರೋ ವಿಶ್ವವಿದ್ಯಾಲಯದಿಂದ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಒಂದು ಕಂಡೀಷನ್ ಅವರು ಹಾಕಿದ್ದಾರೆ, ಈ ಯಾರ್ಯಾರು ನೇಮಕಾತಿಯನ್ನು ಹೊಂದುತ್ತಿರಲ್ವಾ, ಸೊ ನೇಮಕಾತಿಯನ್ನು ಹೊಂದಿದ ಮೇಲೆ ಅವರು ಒಂದು ಎಕ್ಸಾಮ್ ನ ಇಡ್ತೇವೆ ಅಂತ ಹೇಳ್ತಾರೆ ನೋಡಿ. ಶುಡ್ ಪಾಸ್ ಅಕೌಂಟ್ ಹೈಯರ್ ಎಕ್ಸಾಮಿನೇಷನ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಸ್ ಅ ಅಸಿಸ್ಟೆಂಟ್. ಸರ್ ನೀವು ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ ಅಲ್ಲಿ FDA ಲೆವೆಲ್ ನ ಹುದ್ದೆಗೆ ಅಪಾಯಿಂಟ್ಮೆಂಟ್ ಆಯ್ತು ಅಂತಂದ್ರೆ ಸೊ ನಿಮಗೆ 2 ವರ್ಷದ ಒಳಗಡೆ ಒಂದು ಎಕ್ಸಾಮ್ ನ ಇಡ್ತಾರೆ. ನಿಮ್ಮ ಪ್ರೊಬೇಷನರಿ ಪೀರಿಯಡ್ ಕ್ಲಿಯರ್ ಆಗೋಷ್ಟರಲ್ಲೇ ಒಂದು ಎಕ್ಸಾಮ್ ನ ಇಡ್ತಾರೆ. ಆ ಎಕ್ಸಾಮ್ ಅಲ್ಲಿ ನೀವು ಅಂದ್ರೆ ನಿಮ್ಮ ಏನು ಪ್ರೊಬೇಷನರಿ ಪೀರಿಯಡ್ ಕ್ಲಿಯರ್ ಆಗೋದಕ್ಕೆ ಒಂದು ಎಕ್ಸಾಮ್ ನ ಇಡ್ತಾರೆ ಅಂತ ಹೇಳ್ತಿದ್ದಾರೆ ಅಕೌಂಟ್ಸ್ ಬಗ್ಗೆ. ಸೊ ಅದರಲ್ಲಿ ನೀವು ಪಾಸ್ ಆಗ್ಲೇಬೇಕಾಗತ್ತೆ, ಇಲ್ಲದಿದ್ರೆ ನಿಮಗೆ ಇನ್ಕ್ರಿಮೆಂಟ್ ಆಯ್ತು ಅಥವಾ ಯಾವುದೇ ರೀತಿ ಬೆನಿಫಿಟ್ಗಳು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಇನ್ಕ್ರಿಮೆಂಟ್ ವಿಲ್ ನಾಟ್ ಬಿ ರಿಲೀಸ್ಡ್ ಟಿಲ್ ಪಾಸಿಂಗ್ ದಿ ಅಕೌಂಟ್ ಹೈಯರ್. ಸೊ ಈ ಒಂದು ಎಕ್ಸಾಮ್ ಏನಿದೆ ಅದನ್ನ ನೀವು ಪಾಸ್ ಆಗಬೇಕು, ಇಲ್ಲಾಂದ್ರೆ ನಿಮಗೆ ಇನ್ಕ್ರಿಮೆಂಟ್ಗಳು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಪ್ರೊಸೆಸಿಂಗ್ ಫೀ, ಈ ಒಂದು ಹುದ್ದೆಯನ್ನ ಅರ್ಜಿ ಹಾಕೋದಕ್ಕೆ ಎಷ್ಟು ಫೀಸ್ ಇಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಜನರಲ್ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ, OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಹಾಗೇನೆ SC ST ಕ್ಯಾಟಗರಿ 1 ಹಾಗೆ PWD ಅಭ್ಯರ್ಥಿಗಳು, ಎಕ್ಸ್ ಸರ್ವಿಸ್ ಮ್ಯಾನ್ ಹುದ್ದೆಗಳು ಅಭ್ಯರ್ಥಿಗಳು, ಹಾಗೆ ಈ ಒಂದು ಡಿಫೆನ್ಸ್ ಅಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ, ಎಕ್ಸಾಮ್ಟೆಡ್ ಫ್ರಮ್ ದ ಫೀಸ್. ಬಟ್ ನೀವೇನ್ ಮಾಡ್ಬೇಕಾಗತ್ತೆ, ಅಪ್ಲಿಕೇಶನ್ ಸಲ್ಲಿಸುವಾಗ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಗಳನ್ನ ಕೊಡಬೇಕಾಗತ್ತೆ. ಹಾಗೆ ಬಹಳ ಮುಖ್ಯವಾಗಿ ಏಜ್ ಎಷ್ಟಿರಬೇಕು ಅಂತ ಹೇಳೋದಾದ್ರೆ 40 ಏಜ್ ನವರೆಗೆ ಅರ್ಜಿಯನ್ನ ಹಾಕ್ಬೋದು ನೀವು ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಪ್ರಿಸ್ಕ್ರೈಬ್ಡ್ ಫಾರ್ ಅಪ್ಲೈಯಿಂಗ್ ದ ಪೋಸ್ಟ್ ಸರ್ವಿಸ್ ಪರ್ಸನಲ್ ಈಸ್ ದಟ್ ಈಸ್ ನಾನ್ ಟೀಚಿಂಗ್ ಪೋಸ್ಟ್ 40 ವರ್ಷದವರೆಗೆ ಅರ್ಜಿಯನ್ನ ಹಾಕ್ಬೋದು. ಹಾಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳೋದಾದ್ರೆ ಒಂದು ರಿಟರ್ನ್ ಎಕ್ಸಾಮ್ ನ ಇಟ್ಟಿರ್ತಾರೆ ಆಯ್ತಾ, ಒಂದು ಲಿಖಿತ ಪರೀಕ್ಷೆ ಇರುತ್ತೆ. ಆ ಲಿಖಿತ ಪರೀಕ್ಷೆಯಲ್ಲಿ ಯಾರ್ಯಾರು ಕ್ವಾಲಿಫೈ ಅನ್ನ ಹೊಂದುತ್ತೀರಾ ಸೊ ಅವ್ರನ್ನ ಏನ್ ಮಾಡ್ತಾರೆ, ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ನಿಮ್ಮ ರಿಸರ್ವೇಶನ್ ಅನ್ವಯ. ಸೊ ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ಜೊತೆಗೆ ರಿಟರ್ನ್ ಟೆಸ್ಟ್ ಅಲ್ಲಿ ಯಾರ್ದು ಹೈಯೆಸ್ಟ್ ಬಂದಿದೆ, ಎಲ್ಲ ಡಾಕ್ಯುಮೆಂಟ್ ಯಾರ್ದು ಸರಿ ಇದೆ, ಅವ್ರನ್ನ ಏನ್ ಮಾಡ್ತಾರೆ ಈ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆಯನ್ನ ಮಾಡ್ತಾರೆ. ಹಾಗೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳೋದಾದ್ರೆ ನೋಡಿ, ಇಲ್ಲಿ ಒಂದು ಫಾರ್ಮ್ ಬಿಟ್ಟಿದ್ದಾರೆ ಅವರು, ಅವರ ವೆಬ್ಸೈಟ್ ಇಂದಾನೆ ಇದನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ನೋಡಿ, ಅಸಿಸ್ಟೆಂಟ್ ಅಂತ. ಸರ್ನ ಇದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ಈ ಒಂದು PDF ನ ನೀವು ಪಡಿಬಹುದು. ಸರ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಇದನ್ನ ಪಡಿಬಹುದು ನೋಡಿ. ಇಲ್ಲಿ ನಿಮ್ಮ ಹೆಸರು,
ನೇಮ್ ಆಫ್ ದ ಪೋಸ್ಟ್, ನಿಮ್ಮ ಹೆಸರು ಹಾಗೆ ನಿಮ್ಮ ಅಡ್ರೆಸ್ ನ ಇಲ್ಲಿ ಬರಿಬೇಕಾಗತ್ತೆ. ಜೊತೆಗೆ ಇಲ್ಲಿ ಏನೇನು ಕೇಳಿದ್ದಾರೆ, ಸಿಟಿಜನ್ ಎಸ್, ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಹಾಕಿ, ಹಾಗೆ ಡೇಟ್ ಆಫ್ ಬರ್ತ್ ಹಾಕಿ, ಪ್ಲೇಸ್ ಆಫ್ ಬರ್ತ್ ನಿಮ್ಮ ಜನ್ಮಸ್ಥಳ ಯಾವ ಡಿಸ್ಟಿಕ್ ಅವೆಲ್ಲ ಹಾಕಿ, SC ST ನೋಡಿ ಪ್ರತಿಯೊಂದು ನೀಟಾಗಿ ಕೊಟ್ಟಿದ್ದಾರೆ, ತುಂಬಿ ಸರ್ನ ತುಂಬಿಟ್ಟು ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲೆಲ್ಲಿ ಇದೆ, ಏನೇನು ಕೇಳಿದ್ದಾರೆ, ರೆಫರೆನ್ಸಸ್ಗಳು ಏನೇನು, ಸೊ ಅದನ್ನೆಲ್ಲವನ್ನ ಹಾಕಿ ನಿಮ್ಮ ಸಿಗ್ನೇಚರ್ನ ಮಾಡಿ ಎಲ್ಲಿ ಕಳಿಸ್ಬೇಕಾಗತ್ತೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಅಂತ ಆ ಒಂದು ಎನ್ವೆಲಪ್ ಮೇಲೆ ನೀವು ದೊಡ್ಡದಾಗಿ ಬರೀಬೇಕಾಗತ್ತೆ. ಬಿಕಾಸ್ ಅವರಿಗೆ ತುಂಬಾ ಲೆಟರ್ಗಳು ಬರೋದ್ರಿಂದ ಯಾವ ಲೆಟರ್ ಏನನ್ನೋದು ಗೊತ್ತಾಗಬೇಕು ತಾನೆ. ಎಸ್, ಸೊ ಹಾಗಾಗಿ ಸೊ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್, GKVK, ಬೆಂಗಳೂರು 65 ಈ ಒಂದು ಅಡ್ರೆಸ್ಗೆ ನೀವು ಏಪ್ರಿಲ್ 10ನೇ ತಾರೀಕು ಒಳಗಡೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಯಾರ್ಯಾರೆಲ್ಲ ಈ ಒಂದು ಫೀಸ್ ನ ಕಟ್ಟಿರ್ತಾರಲ್ವಾ ಅದರ ಒರಿಜಿನಲ್ DDನೂ ಸಹ ನೀವು ಅಪ್ಲಿಕೇಶನ್ ಜೊತೆಗೆ ಕಳಿಸ್ಬೇಕು. ಹಾಗಿದ್ರೆ DD ಯಾರ ಹೆಸರಿಗೆ ತಗೋಬೇಕು, ಈ ಒಂದು ಕಂಟ್ರೋಲರ್ UAS ಬೆಂಗಳೂರು ಎನ್ನುವಂತವರ ಹೆಸರಿನಲ್ಲಿ ನೀವು DDಯನ್ನ ತೆಗೆಸ್ಬೇಕಾಗತ್ತೆ. ಹಾಗೇನೆ ಬಹಳ ಮುಖ್ಯವಾಗಿ ಯಾವುದೇ ಒಂದು ಅಪ್ಡೇಟ್ಗೆ ನೀವೇನ್ ನೋಡ್ಬೇಕಾಗತ್ತೆ, ಈ ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಏನಿದೆ ಅದನ್ನ ವೆಬ್ಸೈಟ್ ನ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ರಿಸರ್ವೇಶನ್ ನ ಕೋರಿದಿರಾ, ನಿಮ್ಮ ಲೇಟೆಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಇರಬೇಕು ಅಂತ ಹೇಳಿದ್ದಾರೆ. ಕ್ಯಾಸ್ಟ್ ಆಯ್ತು, ಇನ್ಕಮ್ ಆಯ್ತು, ಪ್ರತಿಯೊಂದು. ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ, ರೂರಲ್ ಅವರಿಗೆ ಮೀಸಲಾತಿ ಇದೆ, PWD ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ. ಸರಿನಾ? ನೀವೆಲ್ಲರೂ ಏನ್ ಮಾಡಿ, ಡಾಕ್ಯುಮೆಂಟ್ಗಳನ್ನ ಕರೆಕ್ಟ್ ಆಗಿ ಒರಿಜಿನಲ್ ರೆಡಿ ಇಟ್ಕೊಂಡು ಅದರ ಜೆರಾಕ್ಸ್ ಕಾಪಿನ ಜೆರಾಕ್ಸ್ ಮಾಡ್ಕೊಂಡು ಅಟೆಸ್ಟೇಷನ್ ಮಾಡಿ ಕಳಿಸ್ಬೇಕಾಗತ್ತೆ. ಹಾಗೆ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ನ ನಾಲೆಜ್, ನೋವಿಂಗ್ ನಾಲೆಜ್ ಆಫ್ ರೀಡಿಂಗ್ ಅಂಡ್ ರೈಟಿಂಗ್ ಕನ್ನಡ ಇಸ್ ಡಿಸೈರಬಲ್. ಕನ್ನಡದಲ್ಲಿ ಓದುವುದಕ್ಕೆ ಮತ್ತು ಬರೆಯುವುದಕ್ಕೆ ಬರುವಂತಹ ಅಭ್ಯರ್ಥಿಗಳಿಗೆ ಪ್ರಮುಖವಾದ ಸ್ಥಾನವನ್ನು ಕೊಡಲಾಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ತುಂಬಾ ಡೀಟೇಲ್ ಆಗಿದೆ, ಓದ್ಕೊಳ್ಳಿ. ಹಾಗೆ ಅಟೆಸ್ಟೆಡ್ ಕಾಪೀಸ್ ಗಳನ್ನ ಕಳಿಸ್ಬೇಕಾಗತ್ತೆ. ಅಪ್ಲಿಕೇಶನ್ ಕಳಿಸುವಾಗ ಒರಿಜಿನಲ್ ನ ಕಳಿಸ್ಬಿಡಿ, ಒರಿಜಿನಲ್ದು ಜೆರಾಕ್ಸ್ ತಗೊಂಡು ಸರ್ಕಾರಿ ಅಧಿಕಾರಿಗಳಿಂದ ಅಟೆಸ್ಟೇಷನ್ ಮಾಡಿಸ್ಬಿಟ್ಟು ಅದನ್ನ ಕಳಿಸಿ. ಹಾಗೆ ನೀವು ಒಂದ್ ವೇಳೆ ಅಪಾಯಿಂಟ್ಮೆಂಟ್ ಆಯ್ತು ಅಂತಂದ್ರೆ ನೋಡ್ತಾ ಇರ್ಬೋದು, ಬೆಳಗ್ಗೆ 8:30 4 ಗಂಟೆ ಟೈಮಿಂಗ್ ಇರುತ್ತೆ, ವರ್ಕಿಂಗ್ ಅವರ್ಸ್. ಯಾಕಂದ್ರೆ ಅದು ಯೂನಿವರ್ಸಿಟಿ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಸ್ಟಾರ್ಟ್ ಆಗುತ್ತೆ. ಹಾಗೆ ಸಾಟರ್ಡೆ ಏನಿರುತ್ತೆ ಹಾಫ್ ಡೇ. ಹಾಗೆ ಯಾವುದೇ ಒಂದು ಅಪ್ಡೇಟ್ಗೆ ನೀವೇನ್ ನೋಡ್ಬೇಕಾಗತ್ತೆ, ಈ ವೆಬ್ಸೈಟ್ ನ ನೋಡಿ ಅಂತ ಹೇಳಿದರೆ. ನಿಮ್ಮ ಎಕ್ಸಾಮ್ ಡೇಟ್ ಆಯ್ತು, ಪ್ರತಿಯೊಂದು ಅಲ್ಲಿ ನಿಮಗೆ ಅಪ್ಡೇಟ್ ನ ಕೊಡ್ತಾರೆ. ಸರಿನಾ? ಐ ಹೋಪ್ ನಿಮಗೆ ಪ್ರತಿಯೊಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ. ಜೊತೆಗೆ ಈ ಒಂದು PDF ಏನಿದೆ ಆಯ್ತಾ, ಡೀಟೇಲ್ಡ್ ಆಗಿರುವ PDF, ಇದನ್ನ ಇನ್ನೊಮ್ಮೆ ನೀವು ರೆಫರ್ ಸಹ ಮಾಡಬಹುದು. ಟೆಲಿಗ್ರಾಮ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ, ಹಾಗೆ ಸರಿನಾ, ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ, ಜೊತೆಗೆ ಇದರ ಬಗ್ಗೆ ಏನೇ ಅಪ್ಡೇಟ್ಗಳು ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ನಾವು ಸಹ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೇವೆ. ಇದರ ಎಕ್ಸಾಮ್ ಏನಾದ್ರು ಶೆಡ್ಯೂಲ್ ಆಯ್ತು ಸರ್ನಾ, ಅಥವಾ ನಿಮಗೆ ವೆಬ್ಸೈಟ್ ನೋಡಕ್ ಆಗ್ಲಿಲ್ಲ ಸರ್ನಾ, ಆ ತರ ಅಪ್ಡೇಟ್ ಗಳೆಲ್ಲ ಟೆಲಿಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೇವೆ. ನೀವು ಟೆಲಿಗ್ರಾಮ್ ಇಂದನೂ ಪಡಿಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.